MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಾಲಿಗೆ ರೆಸಾರ್ಟ್ ನಂತಾದಂತಹ ಪರಪ್ಪನ ಅಗ್ರಹಾರ ಜೈಲು. ಐಸಿಸ್ ಉಗ್ರರ ಕೈಯಲ್ಲೂ ರಾರಾಜಿಸಿದ ಮೊಬೈಲ್. ಕಾಮಕ ಉಮೇಶ್ ರೆಡ್ಡಿಯ ಬಿಂದಾಸ್ ಲೈಫ್. ನರರೂಪಿ ರಾಕ್ಷಸನ ಐಷಾರಾಮಿ ಜೀವನ. ಇದೆಲ್ಲವನ್ನು ನೋಡೋಣ ಜೈಲ್ ದರ್ಬಾರ್ ನ್ಯೂಸ್ ಟಾಪ್ 9 ನಲ್ಲಿ. ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿಗೆ ರೆಸಾರ್ಟ್ ಆಗಿ ಬದಲಾಗಿದೆ. ಯಾಕಂದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್, ಸಾಲಾಗಿ ಕೂತ್ಕೊಂಡು ಮೊಬೈಲ್ನಲ್ಲೇ ಮಗ್ನರಾಗಿದ್ದಾರೆ. ಮೊಬೈಲ್ನಲ್ಲೇ ಆವಾಜ್ ಹಾಕ್ತಾ ಮೊಬೈಲ್ನಲ್ಲೇ ಮುಳುಗಿ ತೇಲಾಡ್ತಾ ಇದ್ದಾರೆ. ನೋಡೋದಕ್ಕೆ ಯಾವುದೋ ಬಾಯ್ಸ್ ಹಾಸ್ಟೆಲ್ ಅಂತೆ ಕಾಣ್ತಾ ಇದ್ದು, ಕಂಬಿ ಹಿಂದೆ ಇದ್ರೂ ಕೈದಿಗಳು ಬಿಂದಾಸ್ ಆಗಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಕತ್ತಲೆ ಕೋಣೆ ಏನು ಸಿಗಲ್ಲ ಅಂತ ಅಂದುಕೊಂಡಿರ್ತೀವಿ. ಆದ್ರೆ ಇಲ್ಲಿ ಎಲ್ಲ ಐಷಾರಾಮಿ ವಸ್ತುಗಳು ಇವೆ. ಟಿವಿ, ಪಾತ್ರೆಗಳು, ವಾಟರ್ ಕ್ಯಾನ್, ಸೆಲ್ನಲ್ಲೇ ಅಡುಗೆ ರೆಡಿ ಆಗ್ತಾ ಇದೆ. ಜೈಲಿನಲ್ಲಿ ಇದ್ರೂ ಪೊಲೀಸರ ಭಯ ಇಲ್ಲದೆ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ ರಾಜಾರೋಷವಾಗಿ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಬಿಂದಾಸ್ ಆಗಿ ಮಾತನಾಡ್ತಾ ಇದ್ದಾನೆ. ಬೆಂಗಳೂರಿನ ನಿವಾಸಿ ಜುಹಾದ್ ಹಮೀದ್ ಶಕೀಲ್ ಇಕ್ರಾ ಸರ್ಕಲ್ ಎಂಬ ಗ್ರೂಪ್ ಮಾಡಿ ಉಗ್ರರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದ. ಐಸಿಸ್ ಉಗ್ರ ಸಂಘಟನೆಗೆ ಯುವಕರನ್ನ ನೇಮಿಸಿಕೊಳ್ತಾ ಇದ್ದ. ಸಿರಿಯಾ ಐಸಿಸ್ ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದ ಪಾಪಿ ಬೆಂಗಳೂರಿನಿಂದ 4 ಸಿರಿಯಾಗೆ ಕಳಿಸುವುದಕ್ಕೆ ಯತ್ನಿಸಿದ್ದ. 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನ ಅರೆಸ್ಟ್ ಮಾಡಲಾಗಿತ್ತು. 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡಿಪಾರು ಮಾಡ್ತಾ ಇದ್ದಂತೆ ಎತ್ತಾಕೊಂಡು ಬಂದ ಎನ್ಐಎ 3 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾನೆ. कुछ भी नहीं है, एक्सपेरिमेंटेशन, छोटा उम्र से एक्सपेरिमेंट करता है. ಹೆಣ್ಣುಮಕ್ಕಳನ್ನ ಮುಕ್ಕಿ ತಿಂದಂತಹ ಈ ಕಟುಕ ಉಮೇಶ್ ರೆಡ್ಡಿ, ಈತನಿಗೆ ಎಂತಹ ಶಿಕ್ಷೆ ಕೊಟ್ಟರೂ ಕಡಿಮೆನೆ. ಆದರೆ ಲಂಚಬಾಕ ಅಧಿಕಾರಿಗಳ ಕೈ ಬಿಸಿ ಮಾಡಿ ಪರಪ್ಪನ ಅಗ್ರಹಾರ ಜೈಲನ್ನೇ ಮನೆಯಾಗಿಸಿಕೊಂಡು ಬಿಟ್ಟಿದ್ದಾನೆ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ತಾ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಅದೇನು ದಿಲ್ದಾರ್ ಆಗಿ ಮೆರಿತಾ ಇದ್ದಾನೆ. ರೇಪಿಸ್ಟ್ ಉಮೇಶ್ ರೆಡ್ಡಿ 18ಕ್ಕೂ ಹೆಚ್ಚು ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾನೆ. ಸರಣಿ ಅತ್ಯಾಚಾರ ಕೊಲೆಗಳನ್ನ ಮಾಡಿರುವ ನರರೂಪಿ ರಾಕ್ಷಸನಿಗೆ 2009ರಲ್ಲಿ ಹೈಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದಿತ್ತು. ಆದರೆ 2022ರಲ್ಲಿ ಕ್ಷಮಾಪಣಾ ಪತ್ರ ಸಲ್ಲಿಸಿದ್ದ ಕಾರಣ ಗಲ್ಲು ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಾಡು ಮಾಡಲಾಗಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್, ಇವನಿಗೂ ಜೈಲಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸೆಲ್ಲಲ್ಲಿ ಇರುವ ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮೊಬೈಲ್ನಲ್ಲೇ ಮುಳುಗಿ ತೇಲಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಹೆಚ್ಚುವರಿ ಕಾರಾಗೃಹಗಳ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ರಾಜಾತಿಥ್ಯ ಪಡೆದ ಕೈದಿಗಳು ಸಿಬ್ಬಂದಿಯ ವಿಚಾರಣೆ ನಡೆಸಿರುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ನಿನ್ನೆ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಲಾಗಿದೆ. ರಾಜಾತಿಥ್ಯ ಪಡೆದ ಕೈದಿಗಳು ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ. ಬಿಡುಗಡೆಯಾಗಿರುವ ಕೆಲವು ವಿಡಿಯೋಗಳು 2025 ಹಾಗೂ 2023ರಲ್ಲಿ ಚಿತ್ರೀಕರಿಸಲಾಗಿದೆ. ವಿಡಿಯೋ ಚಿತ್ರೀಕರಿಸುವುದಕ್ಕೆ ಮೊಬೈಲ್ ಕೊಟ್ಟವರು ವಿಡಿಯೋ ಹರಿಬಿಟ್ಟು ಯಾರು ಅಂತ ಪತ್ತೆ ಹಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಳ್ತೀವಿ ಅಂದ್ರೆ ಗೃಹ ಸಚಿವರಂತೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೂ ಹಿಂದೇಟು ಹಾಕ್ತಿದ್ದಾರೆ. ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಟು ಟೀಕೆ ಮಾಡಿದ್ದಾರೆ. ಉಗ್ರರಿಗೆ ಕರ್ನಾಟಕ ಸ್ವರ್ಗವಾಗಿದೆ, ಕಾಂಗ್ರೆಸ್ ತನ್ನ ಬ್ರದರ್ಸ್ನ ನೋಡಿಕೊಳ್ತಾ ಇದೆ ಅಂತೆಲ್ಲ ಕೇಸರಿ ಪಡೆ ಕುಟುಕಿದೆ. ಇನ್ನು ಗದಗದಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ಯತ್ನಾಳ್, ಕಾಂಗ್ರೆಸ್ನವರಿಂದ ದೇಶದ್ರೋಹಿಗಳಿಗೆ ಜೈಲಲ್ಲಿ ಸವಲತ್ತು ಸಿಗ್ತಾ ಇದೆ, ಸಮಗ್ರ ತನಿಖೆಯಾಗಿ ಸಂಬಂಧಿಸಿದವರ ವಿರುದ್ಧ ಶಿಕ್ಷೆಯಾಗಲಿ ಅಂತ ಆಗ್ರಹಿಸಿದ್ದಾರೆ. ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಈ ಗುಂಡಾಗಳಿಗೆ, ದೇಶದ್ರೋಹಿಗಳಿಗೆ, ಜೈಲಿನ ಅಧಿಕಾರಿಗಳಿದಾರಲ್ಲ ಅವರಿಗೆಲ್ಲರಿಗೂ ಕಾಂಗ್ರೆಸ್ಸಿನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಈ ಎಲ್ಲ ರೀತಿಯ ಸೌಲಭ್ಯ ಸಿಗ್ತಾ ಇದೆ.
ಇದು ಸಮಗ್ರವಾಗಿ ತನಿಖೆ ಆಗಬೇಕು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.